ಹಾಯ್ ಹಲೋ ನಮಸ್ಕಾರ. ಶ್ರೇಯಾ ಸ್ಟೋರೀಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹೆಣ್ಣಿಗೆ ಹಠ ಇರಬಾರ್ದು ಅನ್ನೋ ಮಾತನ್ನ ನೀವು ಕೇಳಿರ್ತೀರ. ಯಾಕೆ ಇರಬಾರ್ದು? ಹೆಣ್ಣಿಗೆ ಹಠ ಇದ್ರೆ ಏನಾಗುತ್ತೆ? ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಟ್ರೆಸ್ಟಿಂಗ್ ಕಥೆನ ಇವತ್ತಿನ ಈ ಎಪಿಸೋಡ್ನಲ್ಲಿ ನಾನು ತಗೊಂಡು ಬಂದಿದ್ದೀನಿ. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಇದು ಅಣ್ಣ ತಮ್ಮಂದರ ಕತೆ. ಅಣ್ಣ ಬೆಂಗಳೂರಿನಲ್ಲಿ ತನ್ನ ಜೀವನವನ್ನ ಸಾಗಿಸ್ತಾ ಇರ್ತಾನೆ. ತಮ್ಮ ಹಳ್ಳಿಯಲ್ಲಿ ತಂದೆ ತಾಯಿಯ ಹೊಲ ಗದ್ದೆಯನ್ನ ನೋಡ್ಕೋತಾ ಇರ್ತಾನೆ. ಇಬ್ಬರಿಗೂ ಕಾಲಕ್ರಮೇಣ ಮದುವೆ ಆಗತ್ತೆ. ಅಣ್ಣ ಬೆಂಗಳೂರಿನಲ್ಲೇ ತನ್ನ ಸಂಸಾರವನ್ನ ಸಾಗಿಸ್ತಾ ಇರ್ತಾನೆ. ತಮ್ಮ ಹಳ್ಳಿಯಲ್ಲಿ ತನ್ನ ಸಂಸಾರವನ್ನ ಸಾಗಿಸ್ತಾ ಇರ್ತಾನೆ. ಒಮ್ಮೆ ಅಣ್ಣ ನಿರ್ಧಾರ ಮಾಡ್ತಾನೆ, ಹಳ್ಳಿಯಲ್ಲಿ ಇರುವಂತಹ ತಮ್ಮ ಹಳೆ ಮನೆಯನ್ನ ಬದಲಾಯಿಸ್ಬೇಕು ಅಂತ. ಅದಕ್ಕೆ ಅಣ್ಣ ತಮ್ಮನಿಗೆ ಕರೆ ಮಾಡಿ ವಿಷಯವನ್ನ ಹೇಳ್ತಾನೆ. ತಮ್ಮ, ನಮ್ಮೂರಲ್ಲಿರೋ ಮನೆ ತುಂಬಾ ಹಳೇದಾಗಿದೆ. ಅದು ನಮ್ಮ ತಾತನ ಕಾಲದ ಮನೆ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ನಾವ್ ಯಾಕೆ ಈ ವರ್ಷ ಒಂದು ಹೊಸ ಮನೆಯನ್ನ ಕಟ್ಟಬಾರ್ದು ಅಂತ. ಅದಕ್ಕೆ ತಮ್ಮ ಹೇಳ್ತಾನೆ, ಅಣ್ಣ, ಹೊಸ ಮನೆ ಏನೋ ಕಟ್ಬೋದು, ಆದ್ರೆ ನನ್ನ ಹತ್ರ ಈಗ ಅದಕ್ಕೆ ಬೇಕಾಗುವಷ್ಟು ಹಣ ಇಲ್ಲ. ಈಗ 6 ತಿಂಗಳ ಹಿಂದೆ ಅಷ್ಟೇ ಹೊಲದಲ್ಲಿ ಒಂದು ಬೋರನ್ನ ಕೊರ್ಸಿದೀನಿ, ಹಾಗಾಗಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅಣ್ಣ ಹೇಳ್ತಾನೆ, ಚಿಂತೆ ಪಡ್ಬೇಡ, ಮನೆ ಕಟ್ಸೋದಕ್ಕೆ ಬೇಕಾಗುವಂತ ಹಣದ ವ್ಯವಸ್ಥೆಯನ್ನ ನಾನ್ ಮಾಡ್ತೀನಿ, ನೀನ್ ಅಲ್ಲೇ ನಿಂತು ಮನೆ ಕಟ್ಸೋದ್ರ ಬಗ್ಗೆ ಗಮನ ಹರಿಸು ಅಂತ. ತಮ್ಮನಿಗೆ ತುಂಬಾ ಖುಷಿ ಆಗತ್ತೆ. ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ, ಅಣ್ಣ ಹೇಗಿದ್ರು ದುಡ್ಡು ಕಳಿಸ್ತಾ ಇದ್ದಾನೆ, ಅವನೇನ್ ಇಲ್ಲಿ ಬಂದು ಇರೋದಿಲ್ಲ, ಅವನು ಇರೋದು ಬೆಂಗಳೂರಿನಲ್ಲಿ, ಹಾಗಾಗಿ ಈ ಮನೆಯನ್ನ ನನಗೆ ಹೇಗ್ ಬೇಕೋ ಹಾಗೆ ನಾನು ಕಟ್ಟಿಸ್ತೀನಿ ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ತಕ್ಕ ಹಾಗೆ ಅವನಿಚ್ಛೆಯಂತೆನೆ ತಮ್ಮ ಮನೆಯನ್ನು ಕೂಡ ಕಟ್ಟಿಸ್ಕೊತಾನೆ. ಆದ್ರೆ ಹಣ ಬಂದಿದ್ದು ಅಣ್ಣನಿಂದಾಗಿರುತ್ತೆ. ಇದೇ ರೀತಿ 1 ವರ್ಷ ಕಳೆಯುತ್ತೆ. ಹಾಗೆ ಮತ್ತೊಂದು ದಿನ ಅಣ್ಣ ತಮ್ಮನಿಗೆ ಕರೆ ಮಾಡ್ತಾನೆ. ಆಗ ಅಣ್ಣ ಹೇಳ್ತಾನೆ, ತಮ್ಮ, ನಿನ್ನ ಸಂಬಂಧ ಈಗ ಸದ್ಯಕ್ಕೆ ಚೆನ್ನಾಗೇ ಇದೆ, ಮುಂದೆ ಕೂಡ ನಾವು ಹೀಗೆ ಇರಬೇಕು ಅನ್ನೋದಾದ್ರೆ ನನ್ನದೊಂದು ನಿರ್ಧಾರ ಇದೆ. ಅದೇನಂದ್ರೆ, ನಾವು ನಮ್ಮ ಆಸ್ತಿಯನ್ನ ಪಾಲ್ ಮಾಡ್ಕೊಳ್ಳೋಣ ಅಂತ. ಈ ಮಾತನ್ನ ಕೇಳ್ತಾ ಇದ್ದ ಹಾಗೆ ತಮ್ಮನಿಗೆ ಗಾಬರಿ ಆಗೋಗುತ್ತೆ. ಅರೆ, ಇವನು ಬೆಂಗಳೂರಲ್ಲೇ ಜೀವನ ನಡೆಸ್ಕೊಂಡಿರ್ತಾನೆ ಅಂತ ಅನ್ಕೊಂಡ್ರೆ ಈಗ ನೋಡಿದ್ರೆ ಪಾಲ್ ಬೇಕು ಅಂತ ಕೇಳ್ತಾ ಇದ್ದಾನಲ್ಲ. ಹೀಗಾದ್ರೆ ನನ್ ಕತೆ ಏನು? ಇರುವಂತ 10 ಎಕರೆಯಲ್ಲಿ 5 ಎಕರೆ ಇವನಿಗೆ ಕೊಟ್ಟು ಮನೆಯಲ್ಲೂ ಪಾಲ್ ಇವನಿಗೆ ಕೊಟ್ರೆ ನನ್ ಜೀವನ ನಾನು ಹೇಗ್ ಸಾಗ್ಸೋದು? ಹೇಗಾದ್ರೂ ಮಾಡಿ ಆಸ್ತಿ ಪಾಲಾಗೋದನ್ನ ತಡಿಬೇಕು ಅಂತ ಅಣ್ಣನನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಾನೆ. ಅಣ್ಣ, ಆಸ್ತಿ ಪಾಲ್ ಮಾಡ್ಬೇಕಾದಂತ ಅವಶ್ಯಕತೆ ಈಗೇನಿದೆ? ನಾವ್ ಹೇಗಿದ್ರೂ ಚೆನ್ನಾಗೇ ಇದ್ದೀವಲ್ಲ, ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಅಣ್ಣ ಹೇಳ್ತಾನೆ, ಹೌದಪ್ಪ, ನಾನು ನೀನು ಈಗ ಚೆನ್ನಾಗೇ ಇದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಹೀಗೆ ಇರ್ತಾರೆ ಅನ್ನುವಂತಹ ಭರವಸೆ ಇಲ್ಲ. ಚೆನ್ನಾಗಿದ್ದಾಗಲೇ ಸಂಬಂಧಗಳನ್ನ ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ನಾನು ನಾಳೆ ಊರಿಗೆ ಬರ್ತಾ ಇದ್ದೀನಿ. ಒಂದು 4 ಜನ ಹಿರಿಯರಿಗೆ ನಮ್ಮ ಮನೆ ಬಳಿ ಬರೋದಕ್ಕೆ ಹೇಳು, ಮನೆಯಲ್ಲಿ ಕೂತು ಆಸ್ತಿಯನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ಫೋನನ್ನ ಇಡ್ತಾನೆ. ಇದನ್ನ ಕೇಳ್ತಿದ್ದ ಹಾಗೆ ತಮ್ಮನಿಗೆ ಗಾಬರಿ ಆಗುತ್ತೆ. ಏನಪ್ಪ ಮಾಡೋದು? ಈ ಅಣ್ಣ ಊರಿಗೆ ಬರೋದಿಲ್ಲ ಅಂತ ಅನ್ಕೊಂಡ್ರೆ ಇವ್ನು ನೋಡ್ರೆ ನಾಳೆನೇ ಬಂದು ಆಸ್ತಿ ಪಾಲ್ ಮಾಡ್ಬೇಕು ಅಂತ ಇದ್ದಾನೆ. ಈಗ 1 ವರ್ಷದ ಹಿಂದೆ ಅಷ್ಟೇನೆ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರನ್ನ ಹಾಕ್ಸಿದ್ದೀನಿ. ಇವನೇನಾದ್ರೂ ಊರಿಗೆ ಬಂದು 5 ಎಕರೆ ಹೊಲ ತನಗೆ ಬೇಕು ಅಂತ ತಗೊಂಡ್ರೆ ಆ ಖರ್ಚು ಮಾಡಿದಂತಹ ದುಡ್ಡೆಲ್ಲವೂ ನನಗೆ ನಷ್ಟವೇ ಆಗುತ್ತೆ. ಏನ್ ಮಾಡೋದು? ಈಗ್ಲೇ ಊರ ಗೌಡರ ಮನೆಗೆ ಹೋಗ್ತೀನಿ ಅಂತ ಹೇಳಿ ಸೀದಾ ಊರ ಹಿರಿಯ ಗೌಡ್ರ ಮನೆಗೆ ಹೋಗ್ತಾನೆ. ಹೋಗಿ ಅವರ ಬಳಿ ವಿಷಯವನ್ನ ಹೇಳ್ತಾನೆ. ಸ್ವಾಮಿ, ನಾಳೆ ನಮ್ಮ ಅಣ್ಣ ಊರಿಗೆ ಬರ್ತಾ ಇದ್ದಾನಂತೆ, ಆಸ್ತಿಲಿ ಪಾಲ್ ಕೇಳ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ನೀವು ನನಗೆ ಅನ್ಯಾಯ ಆಗುವ ರೀತಿಯಲ್ಲಿ ತೀರ್ಮಾನವನ್ನ ಕೊಡಬಾರ್ದು. ಏನಾದ್ರೂ ಸಾಧ್ಯ ಆದ್ರೆ 1 ಕೈ ಹೆಚ್ಚಿಗೆನೆ ನನಗೆ ನೀವು ಆಸ್ತಿಯಲ್ಲಿ ಪಾಲನ್ನ ಕೊಡಿಸ್ಬೇಕು. ನಮ್ಮ ಅಣ್ಣ ಬಂದ್ರೆ ನನಗೆ ಅನ್ಯಾಯವನ್ನೇ ಮಾಡ್ತಾನೆ, ಹಾಗೆ ಹೀಗೆ, ನನಗೆ ಅಷ್ಟು ಕಷ್ಟ ಇದೆ, ಇಷ್ಟು ಕಷ್ಟ ಇದೆ ಅಂತೆಲ್ಲ ಆ ಗೌಡರ ಬಳಿ ಹೇಳ್ಕೊತಾನೆ. ಅದಕ್ಕೆ ಆ ಊರ ಗೌಡ್ರು ಹೇಳ್ತಾರೆ, ಇರಪ್ಪ, ಮೊದ್ಲು ನಿಮ್ಮ ಅಣ್ಣ ಬರ್ಲಿ, ಅವನು ಏನ್ ಕೇಳ್ತಾನೆ, ಎಷ್ಟು ಕೇಳ್ತಾನೆ ಅನ್ನೋದ್ರ ಮೇಲೆ ನಿರ್ಧಾರವನ್ನ ಮಾಡೋಣ ಅಂತ ಹೇಳಿ ತಮ್ಮನನ್ನ ಅಲ್ಲಿಂದ ಕಳಿಸ್ತಾರೆ. ಈ ತಮ್ಮ ಆದವನು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಅವನಿಗೆ ಪರಿಚಯ ಇರುವಂತಹ ಎಲ್ಲರ ಬಳಿಯೂ ಹೋಗಿ ಈ ವಿಷಯವನ್ನ ಹೇಳ್ಕೊತಾರೆ. ನಾಳೆ ನೀವೆಲ್ಲರೂ ನಮ್ಮ ಮನೆ ಹತ್ರ ಬನ್ನಿ,
ನಮ್ಮ ಅಣ್ಣ ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ನೀವೆಲ್ಲ ನನ್ನ ಪರವಾಗಿ ನಿಲ್ಬೇಕು ಅಂತ ಅವರ ತಲೆಗೆ ಈ ವಿಷಯವನ್ನ ತುಂಬಿಸ್ತಾನೆ. ಅಷ್ಟು ಸಾಲದು ಅಂತ ಹೇಳಿ ರಾತ್ರಿ ತನಗೆ ಪರಿಚಯ ಇರುವಂತಹ ಒಂದು 5-6 ಜನರಿಗೆ ಮದ್ಯಪಾನವನ್ನು ಕೊಡಿಸಿ, ನಾಳೆ ಏನಾದರೂ ನಮ್ಮ ಅಣ್ಣ ಹೆಚ್ಚು ಕಮ್ಮಿ ಮಾತಾಡಿದ್ರೆ, ನನಗೆ ಆಸ್ತಿಯಲ್ಲಿ ಮೋಸ ಏನಾದ್ರೂ ಮಾಡೋಕೆ ಮುಂದಾದ್ರೆ ನೀವೆಲ್ಲರೂ ನನ್ನ ಪರ ನಿಲ್ಬೇಕು, ಅವನಿಗೆ 4 ಏಟ್ ಕೊಟ್ರು ಪರವಾಗಿಲ್ಲ ಅಂತ ಹೇಳ್ತಾನೆ. ಅಷ್ಟಲ್ದೆ ಹೇಳ್ತಾರ, ಹುಟ್ಟುತ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ದಾಯಾದಿಗಳು ಅಂತ ಸಾಮಾನ್ಯವಾಗಿ ಅಲ್ಲ, ಬಹುತೇಕವಾಗಿ ಎಷ್ಟೋ ಮನೆಗಳಲ್ಲಿ ಬಿರುಕು ಮೂಡೋದೆ ಈ ಆಸ್ತಿ ಪಾಲಿನಿಂದ. ಸರಿ, ಮಾರನೇ ದಿನ ಆಗತ್ತೆ. ಅಣ್ಣ ಬೆಂಗಳೂರಿನಿಂದ ಊರಿಗೆ ಬರ್ತಾನೆ. ಬಂದು ನೋಡ್ತಿದ್ದ ಹಾಗೆ ಅವನಿಗೆ ಆಶ್ಚರ್ಯ ಕಾದಿರುತ್ತೆ. ಒಂದು 4 ಜನ ಹಿರಿಯರನ್ನ ಮನೆಗೆ ಕರೆಸು ಅಂತ ಅಣ್ಣ ಹೇಳಿರ್ತಾನೆ. ಆದ್ರೆ ಬಂದು ನೋಡಿದ್ರೆ ಇಡೀ ಊರೇ ಇವರ ಮನೆ ಮುಂದೆ ಬಂದು ಜಮಾಯಿಸಿರುತ್ತೆ. ಅಣ್ಣ, ಏನಪ್ಪ ನೀನು ಒಂದ್ 4 ಜನರನ್ನ ಕರ್ಸು ಅಂತ ಹೇಳಿದ್ರೆ ಇಡೀ ಊರನ್ನೇ ಕರ್ಸಿದ್ಯಾ, ಇರ್ಲಿ ಬಿಡು, ಎಲ್ಲರ ಸಮ್ಮುಖದಲ್ಲೇ ಆಸ್ತಿ ಹಂಚ್ಕೊಳ್ಳೋಣ ಅಂತ ಹೇಳಿ ಮಾತಿಗೆ ಕೂತ್ಕೋತಾರೆ. ಅಣ್ಣ ಒಂದು ಕಡೆ, ತಮ್ಮ ಒಂದು ಕಡೆ ಊರ ಗೌಡರ ಮುಂದೆ ಕೂತ್ಕೋತಾರೆ. ಗೌಡ್ರು ಕೇಳೋದಕ್ಕೆ ಶುರು ಮಾಡ್ತಾರೆ. ನೋಡಪ್ಪ, ಆಸ್ತಿ ಪಾಲಾಗ್ಬೇಕು ಅಂತ ಮೊದಲು ಕೇಳ್ದವನು ನೀನು. ಹೇಳು, ನಿನಗೆ ಏನು ಬೇಕು, ಎಷ್ಟು ಬೇಕು ಅಂತ. ಅಷ್ಟೊತ್ತಿಗೆ ತಮ್ಮ ಮಧ್ಯದಲ್ಲಿ ಮಾತಾಡ್ತಾನೆ. ಗೌಡ್ರೆ, ಏನು ಬೇಕು ಎಷ್ಟು ಬೇಕು ಅಂತ ಕೇಳೋದಲ್ಲ, ಯಾವುದೇ ಕಾರಣಕ್ಕೂ ಈಗ ಕಟ್ಸಿರುವಂತಹ ಮನೆಯನ್ನು ಮಾತ್ರ ನಾನು ನಮ್ಮ ಅಣ್ಣನಿಗೆ ಬಿಟ್ಕೊಡೋದಕ್ಕೆ ಆಗೋದಿಲ್ಲ, ನಾವು ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ಅಣ್ಣ ಹೇಳ್ತಾನೆ, ಛೆ, ಈಗಿರೋ ಮನೇನ ನಾನು ಕೇಳ್ತಿಲ್ಲಪ್ಪ, ಹಾಗೆ ಇರುವಂತಹ 10 ಎಕರೆ ಜಮೀನಿನಲ್ಲಿ 9 ಎಕರೆನ ನೀನ್ ಇಟ್ಕೋ, 1 ಎಕರೆ ಮಾತ್ರ ನನಗ್ ಕೊಡು. ಈ 1 ಎಕರೆ ಜಮೀನಿನ ಜೊತೆಗೆ ಈಗ ಕಟ್ಟಿರುವ ಮನೆಯ ಪಕ್ಕದಲ್ಲಿ ಇರುವಂತಹ ಜಾಗವನ್ನ ಮಾತ್ರ ನನಗೆ ಅಂತ ಕೊಡು. ವಯಸ್ಸಾದ ಕಾಲಕ್ಕೆ ನಾವು ಇಲ್ಲೇ ಬಂದು ಒಂದು ಸಣ್ಣ ಮನೆಯನ್ನ ಕಟ್ಕೊಂಡು ನಮ್ಮ ಮುಂದಿನ ಜೀವನವನ್ನ ಸಾಗಿಸ್ತೀವಿ ಅಂತ ಹೇಳ್ತಾನೆ. ಇದನ್ನ ಕೇಳ್ತಿದ್ದಂಗೆ ತಮ್ಮನಿಗೆ ಜ್ಞಾನೋದಯ ಆಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ಅರೆ ಛೆ, ನಮ್ಮಣ್ಣ ಬಂದ್ರೆ ಆಸ್ತಿಯಲ್ಲಿ ಎಲ್ಲೂ ಹೆಚ್ಚಿನ ಪ್ರಮಾಣ ಅವನೇ ತಗೊಳ್ತಾನೋ ಅನ್ನುವಂತಹ ಆತಂಕದಲ್ಲಿ ನಾನಿದ್ರೆ, ನಮ್ಮಣ್ಣ 10 ಎಕರೆ ಜಮೀನಲ್ಲಿ 1 ಎಕರೆ ಮಾತ್ರ ಅವನಿಗೆ ಇಟ್ಕೊಂಡು 9 ಎಕರೆಯನ್ನ ನನಗೆ ಬಿಟ್ಟಿದ್ದಾನೆ. ಈಗ ಕಟ್ಟಿರುವಂತಹ ಮನೆಯನ್ನು ಸಹ ನನಗೆ ಬಿಟ್ಟಿದ್ದಾನೆ. ಇಷ್ಟು ಒಳ್ಳೆಯವನು ನಮ್ಮಣ್ಣ, ಅವನ ಬಗ್ಗೆ ನಾನು ತಪ್ಪು ತಿಳ್ಕೊಂಡ್ಬಿಟ್ನಲ್ಲ ಅಂತ ಹೇಳಿ ಅಣ್ಣನ ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳ್ತಾನೆ. ಇರ್ಲಿ ಬಿಡಪ್ಪ ಅಂತ ಹೇಳಿ ಅಣ್ಣ ಅಲ್ಲಿಂದ ಮತ್ತೆ ಬೆಂಗಳೂರಿನ ಕಡೆಗೆ ಹೊರಡ್ತಾನೆ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗ್ದಿಲ್ಲ. ಈ ಕತೆ ಮುಂದೇನಾಯ್ತು ಅಂತ ತಿಳ್ಕೊಬೇಕಿದ್ರೆ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮತ್ತೆ ಭೇಟಿ ಮಾಡ್ತೀನಿ ನಿಮ್ಮನ್ನ. ನಮಸ್ಕಾರ.